ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಇವತ್ತು ಗೊರಿಲ್ಲಾ 450 ತೊಗೊಂಡು ಸ್ಮಾಲ್ ರಿವ್ಯೂ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಈ ಗಾಡಿ ತೊಗೊಂಡು 2 ತಿಂಗಳಾಯಿತು. ಮತ್ತು ನಾನು ನಿಮ್ಗೆ ಹೇಳ್ತಾನೆ ಇದ್ದೆ ಇನಿಷಿಯಲ್ ರಿವ್ಯೂ ಆಗ್ತೀನಿ ಅಂತ, ಬಟ್ ಟೈಮೇ ಸಿಗಲಿಲ್ಲ. ಅದಾದಮೇಲೆ ಏನಂದರೆ ತಮಾಷೆ ಏನಂದರೆ, ಇನ್ನೂ ಈ ಗಾಡಿ ತೊಗೊಂಡು 1 ತಿಂಗಳಾಗಿತ್ತು. CBR ಬೇರೆ ತೊಗೊಂಡ್ಬಿಟ್ಟೆ. CBR 650R ಹೊಂಡಾದು. ಆ ವಿಡಿಯೋ ನೋಡಿರ್ತೀರಾ, ನೋಡಿಲ್ಲ ಅಂದರೆ ಪಿನ್ ಮಾಡಿರ್ತೀನಿ, ಅಲ್ಲಿ ನೋಡಿ. ಅದು ಅಷ್ಟೇ ಸರಿ ಓಡ್ಸೋಕ್ಕಾಗಿಲ್ಲ. ಅದೆಷ್ಟೊಂದು 300 ಕಿಲೋಮೀಟ್ರ್ ಓಡಿಸಿದ್ದೀನಿ, ಪ್ಲಸ್ ಸರ್ವೀಸ್ ಎಲ್ಲ ಆಯಿತು ಆ ಗಾಡೀಲಿ. ಗಾಡಿ ಎಷ್ಟು ಓಡಿದೆ? 1391, ಆಲ್ಮೋಸ್ಟ್ 1400 ಕಿಲೋಮೀಟ್ರ್ ಓಡಿದೆ. ನನ್ನ ರಿವ್ಯೂ ಏನು ಅಂತ ಹೇಳಬೇಕು ಅಂದರೆ, ಫಸ್ಟು ಈ ಗಾಡಿದು ಮೇಯ್ನು ಇಂಜಿನ್ನು. ಗಾಡಿದು ಇಂಜಿನ್ ಏನಿದೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೀಟ್ ಇದೆ, ದಟ್ಸ್ ಓಕೆ, ಸಿಂಗಲ್ ಸಿಲಿಂಡ್ರ್ ಅಲ್ವಾ, ಓಕೆ. ಹೈರೈವ್ ಇಂಜಿನ್ ಇದು. ನೀವು ಸ್ಲೋ ಓಡಿಸ್ತೀರಾ ಅಂದರೆ ಕಷ್ಟ. ನೋಡಿ, ಈ ಥರ ಹೈವೇಲೆಲ್ಲ ಓಡ್ಸೋಕ್ಕೆ ತುಂಬ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸಿಟೀಲಿ ಲೋ ಗೇರ್ಸಲ್ಲೇ ಓಡಿಸ್ಬೇಕು. ರಾಯಲ್ ಎನ್ಫೀಲ್ಡು ಲೋ ಆ್ಯಂಡ್ ಟಾರ್ಕ್ ಇದೆಯಲ್ಲ, ಅದೆಲ್ಲ ಏನಿಲ್ಲ ಈ ಗಾಡೀಲಿ. ನೆಕ್ಸ್ಟ್ ಬಂದಿದ್ದೆ ಟಯರ್ಸ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ಆ್ಯಾವ್ರೇಜ್ ಟಯರ್ಸು. ತಾರಲ್ಲಿ ಆಲ್ ಟೆರೈನ್ ಟಯರ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಕೊಟ್ಬಿಟ್ಟಿದ್ದಾರೆ. ರೋಡಲ್ಲಿ ಹೋಗುತ್ತೆ, ಚೆನ್ನಾಗಿಲ್ಲ ಅಂತಲ್ಲ, ಅಷ್ಟೊಂದು ಗ್ರಿಪ್ ಇಲ್ಲ. ರೋಡ್ ಟಯರ್ಸ್ ಬೇಕಿದ್ದಕ್ಕೆ. ಬಟ್ ರೋಡ್ ಟಯರ್ಸ್ ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಯಾಕೆ ಗೊತ್ತಾ, ಈ ಗಾಡಿದು ಏನಿದೆ ಅದು 120 ಸೆಕ್ಷನ್ನು, ಇದು 160 ಸೆಕ್ಷನ್ನು. ಸೊ ನೀವು ಯೋಚನೆ ಮಾಡ್ಬೋದು, ಎಷ್ಟೊಂದು ಗಾಡಿಗಳಿಗೆ ಹಿಂದ್ಗಡೆ ರೇರ್ ಟಯರೇ 120 ಇರುತ್ತೆ, ಇದಕ್ಕೆ ಫ್ರಂಟ್ ಟಯರೇ 120. ತುಂಬ ಜಸ್ಟ್ ಲೈಕ್ ಸೂಪರ್ ಬೈಕ್ಸು. ಇವಾಗ ನಾನು CBR ಏನಿದೆ ಅದೇ ಥರ ಟಯರ್ಸು 120, ಅದು 180 ಇದೆ CBR, ಇದು 160 ಕೊಟ್ಟಿದ್ದಾರೆ. ತುಂಬ ವೈಟ್ ಟಯರ್ಸು, ಬಟ್ ರೋಡ್ ಟಯರ್ಸ್ ಅಲ್ಲ. ಸೊ ಇದು ಟಯರ್ ಬಗ್ಗೆ. ನೆಕ್ಸ್ಟು ಬಗ್ಗೆ, ಟ್ಯಾಂಕ್ ಅಂದರೆ ಫ್ಯೂಯಲ್ ಕೆಪಾಸಿಟಿ ಇದು ಎಷ್ಟು 11 ಅನಿಸುತ್ತೆ ಅಷ್ಟೇ, ನನಗೆ ತಿಳಿದಂಗೆ 11 ಲೀಟರ್ಸು. ನಾನು ಯಾವತ್ತು ಎಷ್ಟು 8 ಲೀಟ್ರ್ ಮೇಲೆ ಹಾಕ್ಸೇ ಇಲ್ಲ, 3 ಲೀಟ್ರ್ ಏನೋ ರಿಸರ್ವ್ ಏನೋ ಇರಬೇಕು ಅನಿಸುತ್ತೆ. ಮೈಲೇಜ್ ಬಗ್ಗೆ ಕೇಳಬೇಕು ಅಂದರೆ ನನಗೆ ಸದ್ಯಕ್ಕೆ 25 ಕೊಡ್ತಾ ಇದೆ. ಸೊ ಫ್ಯೂಯಲು ಪರವಾಗಿಲ್ಲ, ಮೈಲೇಜ್ ಕೊಡುತ್ತೆ. ಕಂಪ್ಯಾರಿಟಿವ್ಲಿ ನಾನು CBR ಹೇಳಬೇಕು ಅಂದರೆ, CBR 4 ಸಿಲಿಂಡ್ರ್ ಆಗಿ 650cc ಆಗಿ ಇದಕ್ಕಿಂತ ಬೆಟ್ರ್ ಮೈಲೇಜ್ ಕೊಡುತ್ತೆ. ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಬಟ್ ಎಸ್, ಅದು ಬೆಟ್ರ್ ಮೈಲೇಜ್ ಕೊಡುತ್ತೆ ಇದು ಕಂಪ್ಯಾರಿಟಿವ್ಲಿ. ಆಮೇಲೆ ನೆಕ್ಸ್ಟು ಇದು ಬಂದಿದೆ E20 ಕಾಂಪ್ಯಾಟಿಬಲ್ಲು. ಆ್ಯಸ್ ಆಫ್ ನಾವು ನೋ ಪ್ರಾಬ್ಲಮ್. ಬಟ್ ಜಾಸ್ತಿ ಖುಷಿಯಾಗಿಬಿಡ್ರಿ ಯಾರು, ಗೌರ್ಮೆಂಟು E27 ಅಂತ ಹೇಳ್ತಾ ಇದೆ. ಬಟ್ ನನಗೆ ಡೌಟು E27 ತರ್ತಾರೆ ಅಂತ. ಯಾಕಂದರೆ ಒಂದೇ ಸಲ E30ನ E40 ತಂದುಬಿಡ್ತಾರೆ, ನಂಬೋಕ್ಕಾಗಲ್ಲ ಗೌರ್ಮೆಂಟ್ನ, ಓಕೆನಾ. ಇದ್ರದ್ದು ವೆಯ್ಟ್ ಬಗ್ಗೆ ಹೇಳಬೇಕು ಅಂದರೆ, ಈ ಗಾಡಿ ವೆಯ್ಟ್ ಇದೆಯಲ್ಲ ತುಂಬಾ ಲೈಟ್ ಅನ್ಸತ್ತಪ್ಪ. ಇದು 180 ರೇಂಜಲ್ಲಿ ಅನ್ಸುತ್ತೆ, ಗೊತ್ತಿಲ್ಲ ಇದು 186 ಒಂದು ಸರಿ ಅದು ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಸೊ ನನಗೇನೋ ಒಂಥರ ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ. ಯಾಕಂದರೆ ನೀವು ಕ್ಲಾಸಿಕ್ಕೆಲ್ಲ ಓಡಿಸ್ಬಿಟ್ಟು ಇದು ಓಡಿಸಿದ್ರೆ ತುಂಬ ಲೈಟ್ ಅನಿಸುತ್ತೆ. ನಂದು ಸೂಪರ್ ಮೀಟರ್ ಕಂಪ್ಯಾರಿಟಿವ್ಲಿ ತುಂಬಾ ಲೈಟ್ ವೆಯ್ಟು. ಯಾರೋ ಹಿಂದೆ ಸೀಟಿಂದ ಇಳಿದ್ಬಿಟ್ಟು ನಾನು ಒಬ್ಬನೇ ಓಡಿಸ್ದಂಗಿದೆ. ನೆಕ್ಸ್ಟು ಬಂದಿದ್ದೆ ನನಗೆ ಫೇವ್ರೇಟ್ ಫೀಚರ್ ಅಂತ ಹೇಳ್ಬೋದು, ಗಿಮಿಕರು ಹೇಳ್ಕೊಳ್ಳಿ ಏನೋ, ಈ ಡ್ಯಾಶ್ ಬೋರ್ಡು ಯೂಸ್ಫುಲ್ ಅನಿಸುತ್ತೆ. ಎಸ್ಪೆಷಲಿ ಆ ಗೂಗಲ್ ಮ್ಯಾಪ್ ಇದೆಯಲ್ಲ, ಸಖತ್ತಿದೆ. ಫೋನ್ ಯಾವಾಗ ಆನ್ ಇರಲೇಬೇಕು ನೀವು. ಆನ್ ಅಂದರೆ ಸ್ಕ್ರೀನ್ ಆನ್ ಇದ್ದರೆ ಇದು ಆನ್ ಇರುತ್ತೆ. ಸ್ಕ್ರೀನ್ ಲಾಕ್ ಆಯಿತು ಅಂದರೆ ಇಲ್ಲೂ ಲಾಕ್ ಆಗುತ್ತೆ. ಬಟ್ ಡೋಂಟ್ ವರಿ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಂತೂ ನಿಮಗೆ ಕೊಡುತ್ತೆ, ದಟ್ ಈಸ್ ಫಾರ್ ಶೋರ್. ಆಮೇಲೆ ತುಂಬ ಬೇಸಿಕ್ಕು, ಲೈಕ್ ಏನೋ ಆ ಟ್ರಿಪ್ ಆನ್ ಟ್ರಿಪ್ಟು ಎಷ್ಟು ಎಂಡ್ ಆಗುತ್ತೆ, ಅದು ಇದು ಮಣ್ಣು ಮಸಿ ಏನೇನೋ ನಿಮಗೆ ಏನೇನು ಬೇಕೋ, ಮ್ಯೂಸಿಕ್ಕು, ಬ್ಲೂಟೂತ್ ಫೀಚರ್ ಏನೇನು ಬೇಕು ಎಲ್ಲ ಇದೆ. ನನ್ನ CBR ಅಲ್ಲಿ ಏನೇನಿದೆಯೋ ಸೇಮ್ ಫೀಚರೇ ಇದೆ ಎಲ್ಲ. ನೆಕ್ಸ್ಟು ಬಂದಿದ್ದೆ ರೈಡ್ ಬೈ ಟೆಕ್ನಾಲಜಿ. ಒಂದು ಸೆನ್ಸರ್ ಕೊಟ್ಟಿರ್ತಾರೆ ಇಲ್ಲಿ. ಸೊ ಆ ಸೆನ್ಸರು ನಿಮಗೆ ಹಿಂಗೆ ಥ್ರಾಟಲ್ನ ಹಿಂಗೆ ಓಪನ್ ಅಪ್ ಮಾಡಿದಾಗೆಲ್ಲ ಸೆನ್ಸರ್ ತೊಗೊಳತ್ತೆ ಎಷ್ಟು ಫ್ಯೂಯಲ್ ಕೊಡಬೇಕು ಅಂತ. IUC ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮಾಡುತ್ತೆ. ಸೊ ಮ್ಯಾನ್ಯಲಾಗೂ ಮಾಡುತ್ತದೆ. ನಾರ್ಮಲ್ ಗಾಡಿಗಳು ಕೇಬಲ್ಲು, ರೈಡ್ ಬೈ ಕೇಬಲ್ ಅವು ಅದೂ ಮಾಡುತ್ತಿಲ್ಲ ಅಂದಲ್ಲ. ಬಟ್ ರೈಡ್ ಬೈ ವೈರಲ್ಲಿ ಏನು ಗೊತ್ತಾ, ನಿಮಗೆ ರೈಡ್ ಮೋಡ್ಸ್ ಬರ್ತಿದೆ. ಅಲ್ಲಿ 2 ಇದೆ ರೈಡ್ ಮೋಡ್ಸು, ಒಂದು ಪರ್ಫಾರ್ಮೆನ್ಸು, ಒಂದು ಎಕೋ ಮೋಡ್ ಅಂತ ಸಿಗುತ್ತೆ. ಈಗ ನನ್ನ ಕಂಪ್ಯಾರಿಟಿವ್ಲಿ CBR ಇದೆಯಲ್ಲ, CBR ಬಂದಿದೆ, ಅದು ರೈಡ್ ಬೈ ಕೇಬಲ್, ಅದು ರೈಡ್ ಬೈ ವೈರಲ್ಲ, ಅದಕ್ಕೆ ಮೋಡ್ಸ್ ಇಲ್ಲ.
ಬಟ್ ನನಗೆ ಅದು ಬೇಕಾಗಿಲ್ಲ ಅಂತಲೂ ಅನಿಸುತ್ತೆ. ಯಾಕಂದರೆ ಮೋಡ್ಸು ಐ ಡೋಂಟ್ ಥಿಂಕ್ ಸೊ ಅವೆಲ್ಲ ಯೂಸ್ ಇದೆ ಅಂತ. ಒಂದು ಏನು ಗೊತ್ತಾ, ಕ್ರೂಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ರೈಡ್ ಬೈ ವೈರ್ ಇದ್ದರೆ ಕ್ರೂಸು ಸೆಟಪ್ ಮಾಡ್ಬೋದು, ನೀವು ಕ್ರೂಸ್ ಕಂಟ್ರೋಲ್ ಹಾಕ್ಬೋದು ಇದಕ್ಕೆ. ಅಂದರೆ ಸದ್ಯಕ್ಕಿಲ್ಲ, ಏನಾದರೂ ರಾಯಲ್ ಎನ್ಫೀಲ್ಡರ್ ಫ್ಯೂಚರ್ ಯೋಚನೆ ಮಾಡಿದ್ರೆ ಹಾಕ್ಬೋದು, ಇನ್ಸ್ಟಾಲ್ ಮಾಡ್ಬೋದು. ಯಾಕಂದರೆ ವೈರ್ ಅಲ್ವಾ, ಸೊ ಸೆನ್ಸರ್ ದಟ್ ಕ್ಯಾನ್ ಬಿ ಡನ್. ಸೊ ನೆಕ್ಸ್ಟು ಇದ್ರದ್ದು ಚಾಸಿಸ್ ಬಗ್ಗೆ ಹೇಳಬೇಕು ಅಂದರೆ, ನನಗೇನೋ ಚೆನ್ನಾಗಿ ನೋಡಿ, ಫುಲ್ ನಿಂಬಲಾಗಿದೆ. ಕಾರ್ನರು ಮಾಡೋಕ್ಕೆ ಚೆನ್ನಾಗಿದೆ. ನನಗೆ ತಿಳಿದಂಗೆ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ ಗಾಡಿದು, ಚೆನ್ನಾಗಿದೆ. ಹಾಂ, ಚಾಸಿಸ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಸಸ್ಪೆನ್ಷನ್ ಬಗ್ಗೆನೂ ಹೇಳಬೇಕು. ಯಾಕೆ ಗೊತ್ತಾ, ಸಸ್ಪೆನ್ಷನ್ ಇದ್ರದ್ದು ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟಿಫ್ ಅನಿಸುತ್ತೆ, ಬಟ್ ಸ್ಟಿಫ್ ಇಲ್ಲ, ಕರೆಕ್ಟಾಗಿದೆ. ಅಂದರೆ ಹೈವೇಲಿ ಹೋಗಬೇಕು ಅಂದರೆ ನಿಮ್ಮ ಹತ್ರ ಸ್ಟಿಫ್ ಇರಬೇಕು, ಆ ಥರ ಇದೆ. ಸ್ವಲ್ಪ ಹಂಪು ಅಂದರೆ ಅಲ್ಡ ಪಾತೋಲ್ಸಲ ಸಿಗುತ್ತಲ್ಲ, ಅದನ್ನು ಅಬ್ಸರ್ವ್ ಮಾಡುತ್ತೆ. ತುಂಬಾ ಎಲ್ಲ ಮಾಡುತ್ತೆ, ಇಷ್ಟೇ ಅನಿಸುತ್ತೆ. ಇನ್ನೇನು ಮಿಸ್ ಮಾಡಿದೆ ಈ ಗಾಡೀಲಿ. ಆಮೇಲೆ ಹೆಡ್ಲೈಟ್ಸ್ ಬಗ್ಗೆ ಹೇಳಬೇಕು ಅಂದರೆ, ಲೈಟ್ಸ್ ಹೆಂಗೆ ಕೊಟ್ಟಿದ್ದಾರೆ, ಓಕೆ, ಸಿಟಿಗೆಲ್ಲ ಓಡ್ಸೋಕ್ಕೆ ಚೆನ್ನಾಗೇ ಇದೆ, ನಾನೇನು ಅದು ಬೈಯಲ್ಲ. LED ಲೈಟ್ಸ್ ಇದೆ, ಎಲ್ಲ LED ಸೆಟಪ್ಪೇ ಇದಕ್ಕಿರೋದು. ಇಂಡಿಕೇಟ್ರು ಎಲ್ಲ, ಹೆಡ್ಲೈಟ್ಸ್ ಎಲ್ಲ ಚೆನ್ನಾಗಿದೆ, ಓಕೆ. ಬಟ್ ಹೈವೇಗೆ ಫಾಗ್ ಲೈಟ್ಸು ಇಲ್ಲ ಆಕ್ಸಿಲರಿ ಲೈಟ್ಸು ವಾಟ್ ಎವರ್ ಹಾಕ್ಸ್ಕೊಳ್ಳಿ. ಮೇಯ್ನು ಬ್ರೇಕ್ ಬಗ್ಗೆನೇ ಹೇಳಿಲ್ಲ. ಬ್ರೇಕ್ ಬಗ್ಗೆ ಹೇಳಬೇಕು ಅಂದರೆ, ಹೈವೇಲಿ ಶಾರ್ಟ್ ಸ್ಪಿನ್ ಬ್ರೇಕ್ಫಾಸ್ಟ್ ರೈಡ್ಗೆಲ್ಲ ಬರ್ತಿರಲ್ಲ, ಅಪ್ ಟು ನನಗೆ ಒಂದು 80 ಸ್ಪೀಡಲ್ಲಿ ಬ್ರೇಕ್ ಹಾಕಿದ್ದೀನಿ. ನಿಮಗೆ ಕೆಲವು ಶಾರ್ಟ್ಸು ಹಾಕಿದ್ದೀನಿ ಅನಿಸುತ್ತೆ, ಬ್ರೇಕ್ ಚೆನ್ನಾಗಿ ಹಿಡಿಯುತ್ತೆ. ಸೊ ಇದು ಬ್ರೇಕ್ ಬಗ್ಗೆ ಚೆನ್ನಾಗಿದೆ, ಬ್ರೇಕ್ಸ್ ಚೆನ್ನಾಗಿದೆ. ಏನಾದರೂ ಮರ್ತಿದ್ರೆ ಕೇಳಿ, ಆನ್ಸರ್ ಮಾಡ್ತೀನಿ. ನೀವು ನನಗೆ ಗಾಡಿ ತೊಗೊಬೇಕಾ ಬೇಡವಾ ಅಂತ ಕೇಳಿದ್ರೆ, ಇಫ್ ಯು ಆರ್ ಕಮ್ಮಿಂಗ್ ಫ್ರಮ್ 100 to 150 cc, ನಿಮಗೆ ಸ್ವಲ್ಪ ಅನಿಸ್ಬೋದು ಇದೇನಪ್ಪ ಗಾಡಿ ಹಿಂಗಿದೆ ಅಂತ, ಅಂದರೆ ತುಂಬ ಪವರ್ಫುಲ್ ಅಂತ ಅನಿಸ್ಬೋದು ನಿಮಗೆ. ನೀವು ಓಡಿಸ್ಬೇಕು, ಅವಾಗಲೇ ಹೇಳೋಕ್ಕಾಗದು. ನಾನು ಏನು ಹೇಳಿದ್ರು, ಯಾವ ಯೂಟ್ಯೂಬರ್ ಹೇಳಿದ್ರು ನಿಮ್ಗೆ ಅರ್ಥ ಆಗೋಲ್ಲ. ನೆಗೆಟಿವ್ಸ್ ಹೇಳಬೇಕು ಅಂದರೆ, ಫಸ್ಟ್ ಆಫ್ ಈ ಮಿರರ್ದಪ್ಪ, ಈ ರೌಂಡ್ ಮಿರರ್ಸ್ ಏನಿದೆ ತುಂಬ ಸಾಫ್ಟ್ ಇದೆ. ಗಾಡೀಲಿ ಒಂದು 100 ಸ್ಪೀಡ್ ಹೋಯ್ತು ಅಂದರೆ ಬೆಂಡ್ ಆಗುತ್ತೆ ಇದು, ಅದಕ್ಕೆ ಇಷ್ಟ ಬಂದಂಗೆ ಅದೇ ಬೆಂಡ್ ಆಗುತ್ತೆ. ಮತ್ತು ರೌಂಡ್ ಶೇಪ್ ಇದೆಯಲ್ಲ ನಿಮಗೆ, ನನಗೆ ಶೋಲ್ಡರ್ಗಿಂತ ಈ ಸೈಡು ಅದು ಬ್ಲೈಂಡ್ ಸ್ಪಾಟೇ ಇಲ್ಲ ಅಂತ ಒಪ್ಕೊತೀನಿ, ಬಟ್ ಸ್ಟಿಲ್ ರೌಂಡ್ ಶೇಪಿಂದ ನಮಗೆ ಕಾಣೋಲ್ಲ, ಮತ್ತು ನಮ್ಮ ಕೈಗಳೇ ಕಾಣುತ್ತೆ. ಸೊ ನಂಗೆ ಸೂಪರ್ ಮಿಟ್ಟಲ್ಲೂ ರೌಂಡ್ ಇದ್ದಿದ್ದು, ಬಟ್ ಅದ್ರಲ್ಲಿ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಇದ್ರಲ್ಲಿ ಪ್ರಾಬ್ಲಮ್ ಇದೆ ರೌಂಡ್ ಶೇಪು. ಸೊ ರೌಂಡ್ ಶೇಪ್ ಈಸ್ ನಾಟ್ ಎ ಪ್ರಾಬ್ಲಮ್, ಈ ಪ್ಲೇಸ್ಮೆಂಟ್ ಇದೆಯಲ್ಲ ಅದೆಲ್ಲ ಪ್ರಾಬ್ಲಮ್ ಇದೆ. ಸೆಕೆಂಡ್ ಏನು ಚೆನ್ನಾಗಿಲ್ಲ, ಅದೇ ಮೈಲೇಜ್ ಹೇಳ್ಬಿಟ್ಟೆ, ಮೈಲೇಜು ನಿಮ್ಗೆ ಅಷ್ಟು ಕೊಡಲ್ಲ. ಸೊ ನೋಡ್ಕೊಳ್ಳಿ, ನಿಮ್ಮ ನೋಡಿ ಇವ್ನು ಪಕ್ಕದಲ್ಲಿ ಹೋದ, ನನಗೆ ಆ್ಯಕ್ಚುಲಿ ಗೊತ್ತಾಗಿಲ್ಲ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಈ ಗಾಡಿ ಆಫ್ ರೋಡ್ ನಾನಂತೂ ರೆಕಮೆಂಡ್ ಮಾಡಲ್ಲ. ಟಯರ್ಸ್ ಚೆನ್ನಾಗಿಲ್ಲ, ಆನ್ ರೋಡ್ ತುಂಬ ಚೆನ್ನಾಗಿದೆ, ಟಯರ್ಸ್ ಅದಕ್ಕೂ ಚೇಂಜ್ ಮಾಡಬೇಕು ನೀವು. ಸೊ ಇದೇನು ಕೊಟ್ಟಿದ್ದಾರೆ ಏನೋ, ಇದು ಆಫ್ ರೋಡ್ ಗಾಡಿ ಅಂತ ಅಲ್ಲ, ಪ್ರಾಪರ್ ಇದು ರೋಡ್ ಸ್ಟಾರ್. ಇದು ಟಯರ್ ಚೇಂಜ್ ಮಾಡಲೇಬೇಕು, ಸ್ಟಾಕ್ ಟಯರ್ ಅಷ್ಟು ಯೂಸ್ ಇಲ್ಲ. ಅಷ್ಟೇ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೇನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸಿ ಯು, ಟಾಟಾ, ಬಾಯ್.